ನಮಸ್ಕಾರ. ನನ್ನ ಹೆಸರು ರಾಜಣ್ಣ. ನನ್ನ ತಂದೆ ಹೆಸರು ಕದ್ರಯ್ಯ. ನಾವು ಉಲ್ಕಲದ ಗ್ರಾಮದ ವಾಸಿಗಳು. ಸಾಲುಮರ ತಿಮ್ಮಕ್ಕ ಮತ್ತು ಬಿಕ್ಕಲು ಚಿಕ್ಕಯ್ಯವರ ಮೊಮ್ಮಗ ನಾನು. ನಮ್ಮ ಅಜ್ಜಿಯವ್ರನ್ನ ಇದುವರೆಗೂ ಮೊದಲಿನಿಂದಲೂ ನಮ್ಮಪ್ಪ ನಮ್ಮ ಚಿಕ್ಕಪ್ಪವರೇ ನೋಡ್ಕೊಂಡಿರೋದು. ಒಂದು ಸನ್ನಿವೇಶನ ಇವಾಗ ನಾನು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಅಜ್ಜಿ ಮನೆಯಲ್ಲಿ ಒಳಗಡೆ ಮನೆ ಸೇರ್ಕೊಂಬಿಟ್ಟಿರ್ತದೆ, ಬೋಟ್ ಹಾಕೊಂಬಿಟ್ಟಿರ್ತದೆ. ಎಷ್ಟೊತ್ತಾದ್ರೂ ಈಚೆಗೆ ಬರೋದನ್ನು ಗಮನಿಸಿದ ನಮ್ಮ ಅಪ್ಪವರು ಮನೆಯೆಲ್ಲ ಸುತ್ತಮುತ್ತ ಎಲ್ಲ ನೋಡ್ತಾರೆ. ಕಿಟಕಿ ಓಪನ್ ಇರ್ತದೆ. ಕಿಟಕಿನಲ್ಲಿ ನೋಡಿ ಅಜ್ಜಿ ಬಿದ್ದೋಗಿರೋದನ್ನ ನೋಡಿ ಎಲ್ಲರನ್ನೂ ಅಕ್ಕಪಕ್ಕದವ್ರನ್ನ ಕರೆದು ಏನಾಗಿದೆ ಅಂತ ನೋಡಿ ಆ ಕಿಟಕಿ ಕಂಬಿಗಳನ್ನ ನಮ್ಮ ತಂದೆಯವರನ್ನೇ ಕುಯ್ತಾರೆ. ಕುಯ್ದುಬಿಟ್ಟು ಆ ಜಾಗದಲ್ಲಿ ಒಬ್ಬ ಮಗುನ ಒಳಗಡೆ ಇಳಿಸಿ ಬೋಲ್ಟ್ ತೆಗೆಸಿ ಅಜ್ಜಿಯವರನ್ನ ಕರ್ಕೊಂಡ್ಬಂದು ನಮ್ಮಪ್ಪ ನಮ್ಮ ಚಿಕ್ಕಪ್ಪವರು ಆಸ್ಪತ್ರೆಗೆ ತೋರಿಸಿ ಕಾಪಾಡ್ತಾರೆ. ಇದು ನಮ್ಮ ಅಜ್ಜಿ ಹೆಸರು ಇವತ್ತು ಲೋಕಕ್ಕೆಲ್ಲ ಗೊತ್ತಾಗೈತೆ. ಅದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಅಜ್ಜಿಯ ಶವ ಸಂಸ್ಕಾರವನ್ನು ನಮ್ಮ ಗ್ರಾಮದಲ್ಲೇ ಮಾಡಬೇಕು ಅಂತೇಳಿ ಮೊಮ್ಮಗನಾಗಿ ನನ್ನ ಆಸೆ, ನಮ್ಮ ಕುಟುಂಬದವ್ರದ್ದೆಲ್ಲರ ಆಸೆ. ಆದರೆ ಸರ್ಕಾರ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡು ಸುಮಾರು ಒಂದು 15 ಎಕರೆ ಜಾಗವನ್ನು ಅಜ್ಜಿ ಹೆಸರಲ್ಲಿ ಕೊಟ್ಟು ಆ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿಕೊಟ್ರೆ ದೇಶದಾದ್ಯಂತ ಲೋಕದಾದ್ಯಂತ ಅಜ್ಜಿ ಹೆಸರು ಪರಿಚಿತವಾಗಿ ಉಳಿತದೆ. ಇದನ್ನು ಸರ್ಕಾರ ಗಮನಿಸಿ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಕುಟುಂಬದವರ ಪರವಾಗಿ ನಾನು ಮನವಿ ಮಾಡಿಕೊಳ್ತಿದ್ದೀನಿ.